ತಿಂತಾ ಇರೋ, ಒಂದು ನಿಮಿಷ ಬಂದು. ಲವ್, ಇಷ್ಟೊತ್ತಲ್ಲಿ ಏನಕ್ಕೋ ಫೋನ್ ಮಾಡಿದ್ಯಾ? ಹನಿಮೂನ್ಗೆ ಹೋಗಿದ್ಯಾ? ಇಷ್ಟೊತ್ತಲ್ಲ ಕಾಲ್ ಮಾಡಬಾರ್ದು ಕಣ. ಎಕ್ಸಾಕ್ಟಾಗಿ ಎಲ್ಲಿದೆ ನೀನು? ಹುಬ್ಳಿ ಕಣ, ಗ್ರ್ಯಾಂಡ್ ಮದುವೆ, ಒಳ್ಳೆ ಪಾರ್ಟಿ ಮಗ, ಸಿಕ್ಕಾಬಡೆ ಜನ. ಈಗ ಊಟ ಮಾಡಿ ತಾಚ್ಕೊಳ್ಳೋದೆ. ಹಲೋ 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 ಹಲೋ, ಕ್ಯಾ ಭಯ್ಯ ನೆಟ್ವರ್ಕ್ ನಯ್ಯ ಇದ್ರ. ಹಲೋ, ಕೇಳಿಸ್ತೈತೇನೋ? ಹಲೋ ಹಲೋ, ಸರಿ ಕೃಷ್ಣ, ನೀನು ಮಲ್ಕೋ, ಜಾಸ್ತಿ ಪಾರ್ಟಿ ಎಲ್ಲ ಮಾಡಬೇಡ. ಸರಿ ಕಣ, ಆಯ್ತು, ಗುಡ್ ನೈಟ್. ಅಯ್ಯೋ ಲೇ ಲೈ, ನಿಂಗೇನು ತಲೆಗೆಲ್ಲ ಕೆಟ್ಟಿಗೇನೆ? ಭಯ ಉಡಿಸ್ತೀಯಲ್ಲ ನೀನು. ಅಲ್ಲ, ಭಾವನ ಹತ್ರ ಏನೋ ಪುಂಗ್ತಾ ಇದ್ದೆ ಲೊಕೇಶನ್ ಬಗ್ಗೆ, ಯಾಕೆ? ಕಾಂಪ್ಲಿಕೇಶನ್ ಆಫ್ ಇಂಡಿಯಾ. ನೋಡು, ನಾನು ಬಂದಿದ್ದೀನಿ ಅಂತ ಅವ್ನಿಗೆ ಗೊತ್ತಾದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾನೆ. ಅಲ್ಲೆಲ್ಲ ವಾತಾವರಣ ಹಾಳಾಗತ್ತೆ. ನಾವಿಬ್ರು ಬಂದಿರೋದು ಒಂದೇ ಕೆಲ್ಸಕ್ಕೆ, ಅದೇನೋ ನೀನ್ ಬಂದ್ರೆ ಏನಪ್ಪ ಕಾಂಪ್ಲಿಕೇಶನ್ ಇದೆ ಅಲ್ಲಿ? ಅದಕ್ಕೆ ನೀನು ದಡ್ಡಿ ಅನ್ನೋದು. ಲೈ, ಅವ್ರು ಹೋಗಿರೋದು ಹನಿಮೂನ್ಗೆ. ಅಲ್ಲಿ ಶಿವ ಪೂಜೆಲಿ ಕರಡಿ ಬಿಟ್ಟಂಗಾಗತ್ತೆ. ನಾವಲ್ಲೆಲ್ಲ ಇರಬಾರ್ದು ಕಡೆ. ಕರಡಿ ಅಲ್ಲ, ಓತಿಕೆ ಬಂದಂಗಾಗತ್ತೆ. ಸುಳ್ಳು ಹೇಳೋದ್ರಲ್ಲಿ ನೀನ್ ನಂಬರ್ ಒನ್ ಅಲ್ಲ, ರೆಡಿಯಾಗಿ ಇಟ್ಕೊಂಡಿರ್ತೀಯ ಬಂಡಲ್ಗಳನ್ನ. ನಾನೇನು ಸುಳ್ಳು ಹೇಳಿದೆ? ಹುಬ್ಳಿ ಮದುವೆ ಗ್ರ್ಯಾಂಡ್ ಆಗಿರುತ್ತೆ, ಅದು ಇದು ಮಣ್ಣು ಮಸಿ ಅಂತ ಹೇಳ್ದೆ. ಪ್ರಭು ಮತ್ತೆ ರಾಣಾ ಇಬ್ರು ಮೀಟ್ ಮಾಡಿದ್ರು ಮನೇಲಿ. ಹೈ ಸೆಕ್ಯೂರಿಟಿ, ಕ್ಲೋಸ್ ಡೋರ್ ಮೀಟಿಂಗು. ಅಲ್ಲೇ ನಿಂತು ಸಂದಿಲ್ ನೋಡ್ತಿದ್ದೆ, ಏನೂ ಕೇಳಿಸ್ತಿಲ್ಲ. ಅವರು ನೋಡ್ತಿದ್ರೆ ಏನೋ ದೊಡ್ಡ ಸ್ಕೀಮ್ ಹಾಕ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ನಾರ್ಮಲ್ ಮಾತುಕತೆ ಅಲ್ಲ, ಏನೋ ಫೈನಲ್ ಮಾಡ್ತಾ ಇದ್ದಾರೆ, ದೊಡ್ಡ ಧಮಾಕನೇ ಮಾಡ್ತಿದ್ದಾರೆ. ಸರಿ ಸರಿ, ಅವ್ರು ಏನೋ ಅಂತ ಕಣ್ಣಿಟ್ಟಿರಿ. ನಾ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಕೃಷ್ಣ, ಇನ್ನೇನಾದ್ರೂ ನನ್ನ ಹತ್ರ ಮುಚ್ಚಿಡ್ತಿದ್ಯಾ? ರೂಮಿಗೆ ಹೋಗಿ ಎ ಸಿ ಹಾಕೊಂಡು ಬೆಚ್ಚಗೆ ಮಲ್ಕೋ ಬೇಬಿ. ಈ ಗೋವಾ ಎಲ್ಲ ಚಿಕ್ಕ ಮಕ್ಳಿಗೆಲ್ಲ. ನಾಳೆ ಬೀಚಲ್ಲಿ ಆಟ ಆಡೋದು. ನೀನೆಲ್ಲಿ ಮಲಗ್ತೀಯ ಕೃಷ್ಣ? ನೀನು ಹೋಗಿ ಮಲಗಿದ್ಮೇಲೆ ನೀನು ಪಕ್ಕ ಬಂದು ಮಲಗ್ತೀನಿ. ನಿನ್ನ ಮುಖನ ಚಚಾಕ್ ಬಿಡ್ತೀನಿ. ನಾನು ಪಾರ್ಕಿಂಗ್ ಲಾಟಲ್ಲಿ ಮಲಗ್ತೀನಿ, ನೀನು ಹೋಗಮ್ಮ. ಅಲ್ಲ ಕೃಷ್ಣ. ಏಯ್, ಅಲ್ಲನೂ ಇಲ್ಲ ಗಿಲ್ಲನೂ ಇಲ್ಲ, ಹೇಳ್ತಾ ಇದ್ದೀನಿ ತಾನೆ. ಹೋಗಿ ಆರಾಮಾಗಿ ಮಲ್ಕೋ ಪುಟ್ ಪಾಪ. ಹೋಗು ಮಲ್ಕೋಗು. ಲಾಕರ್ನ ಸ್ವಲ್ಪ ಸೇಫಾಗಿ ಹಾಕ್ಬಿಟ್ಟು ಮಲ್ಕೋ. ಹೋಗೇ. ಬೆಳಿಗ್ಗೆ ರೈಡ್ ಆಯ್ತಲ್ಲ, ಅಲ್ಲಿಂದ ಓಡಬೇಕಾದ್ರೆ ಕೈ ಎಲ್ಲ ತಾಕಿರಬೇಕು. ಸಿಕ್ಕಾಪಟ್ಟೆ ಪೈನ್ ಆಗ್ತಿದೆ, ಗೊತ್ತಿಲ್ಲ ಏನಾಗಿದೆ ಅಂತ. ಪಾಪ ಚಳಿಲಿ ನಡುಗ್ತಿದ್ದಾನೆ. ಕಾರಲ್ಲಿ ಮಲಗ್ತೀನಿ ಅಂದವನು ಇಲ್ಲಿ ಯಾಕೆ ಮಲಗಿದ್ದಾನೆ? ಏನ್ ನೋಡ್ತಾ ಮಲಗಿದ್ದಾನೆ? ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ ಥರ. ನಿಂಗೆ ನನ್ನ ಮೇಲೆ ಹುಚ್ಚು ಪ್ರೀತಿನಾ? ಹುಚ್ಚು ಪ್ರೀತಿ. ಕಲ್ಯಾಣಿ, ಈಗ ಹೂವು ನನಗೇನು ಬೇಡ.
ವಿನಯ್ ಸಾರಿ ಕಲ್ಯಾಣಿ, ಅದು ನಿತ್ಯಲ್ಲಿ ಜಾರ್ಬಿಟ್ಟೆ. ವಿನಯ್ ಹ್ಮ್? ನಾನು ಇಷ್ಟೊಂದೆಲ್ಲ ಕಾಟ ಕೊಟ್ಟರು ನೀವು ಯಾಕೆ ಇಷ್ಟೊಂದು ಪೇಷಂಟ್ ಆಗಿದ್ದೀರಾ? ಯಾಕೆ ನನ್ನನ್ನು ಸಹಿಸ್ಕೊಂಡು ಹೋಗ್ತಿದ್ದೀರಾ? ನಾನೇನು ದೊಡ್ಡ ಕೆಲಸ ಮಾಡ್ತಿಲ್ಲ ಕಲ್ಯಾಣಿ, ನಾನೇನು ಯುದ್ಧ ಮಾಡ್ತಾ ಇದ್ದೀನ. ನನ್ನ ಜಾಗದಲ್ಲಿ ಯಾವುದೇ ಡೀಸೆಂಟ್ ವ್ಯಕ್ತಿ ಇದ್ದಿದ್ರು ಇದನ್ನೇ ಮಾಡಿರೋನು. ಇಲ್ಲ, ಯಾರೂ ಮಾಡ್ತಿರ್ಲಿಲ್ಲ. ನಾನು ನಿಮಗೆ ಕೊಡ್ತಿರೋ ಕಾಟನ ನಿಮ್ಮ ಥರ ಸಹಿಸ್ಕೊಂಡು ಯಾರೂ ಜೊತೆಗಿರ್ತಿರ್ಲಿಲ್ಲ. ನಿಮ್ಮ ಥರ ಪದೇ ಪದೇ ಎಫರ್ಟ್ ಹಾಕ್ಕೊಂಡು ಯಾರೂ ನನ್ನ ಜೊತೆ ಇರ್ತಾ ಇರಲಿಲ್ಲ. ನಿಮ್ಮ ಥರ ಕಾಳಜಿನೂ ತೋರಿಸ್ತಾ ಇರಲಿಲ್ಲ. ವಿಧಿ ನಿನ್ನ ಜೊತೆ ಆಡಿರೋ ಆಟದ ಮುಂದೆ ಇದೆಲ್ಲ ತುಂಬ ಚಿಕ್ಕದನ್ಸುತ್ತೆ ಕಲ್ಯಾಣಿ ನನಗೆ. ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹೀಗೆ ಆಡಿರೋರು, ನಿನ್ನ ಹಾಗೆ ರಿಯಾಕ್ಟ್ ಮಾಡಿರೋರು, ನಿನ್ನಷ್ಟು ಕೋಪ ಇರೋದು, ಅವ್ರ ಮನಸ್ಸು ಚೂರು ಚೂರಾಗೋಗಿರೋದು. ನಾವು ಮನ್ಸಾರೆ ಒಬ್ಬ ಪ್ರೀತಿಸಿರೋ ವ್ಯಕ್ತಿ ಅವನ್ನ ಕಳ್ಕೊಂಡಾಗ ಆಗೋ ನೋವು ಬಾ ನನ್ನ ಯೋಚನೆಗೂ ಮೀರಿದದು. ಆದರೆ ನೀನು ಅದನ್ನು ತಡ್ಕೊಂಡಿದ್ಯಾ ಕಲ್ಯಾಣಿ. ಸಾರಿ ವಿನಯ್, ನನ್ನಿಂದ ನೀವು ತುಂಬ ನೋವು ಅನುಭವಿಸ್ತಾ ಇದ್ದೀರಾ. ನನ್ನ ಈ ಕೋಪಕ್ಕಾಗಲಿ ದ್ವೇಷಕ್ಕಾಗಲಿ ನೀವು ಕಾರಣನೇ ಅಲ್ಲ. ನನ್ನ ಭಾವನೆನ ನಾನು ಹೇಗೆ ಹೇಳ್ಕೊಳ್ಳಿ? ಯಾರೋ ಮಾಡಿದ ತಪ್ಪಿಗೆ ಎಲ್ರಿಗೂ ಶಿಕ್ಷೆ ಕೊಡೋ ಪರಿಸ್ಥಿತಿ ಬಂದಿದೆ ನನಗೆ. ಈಗ ಇಷ್ಟಾದರೂ ಮಾತಾಡ್ತಿದ್ಯಾ ಕಲ್ಯಾಣಿ, ಹತ್ರ ಇದೆಯಾ? ನಿನಗೇನಾದರೂ ಸತ್ಯ ಗೊತ್ತಾದರೆ ನನ್ನನ್ನು ಸರಿ ಮಲ್ಕೋ ಕಲ್ಯಾಣಿ, ಸುಸ್ತಾಗಿರ್ತೀಯ. ಏನು ಚಳಿ ಹೊಡಿತಿದ್ಯಪ್ಪ. ಇಂಥ ಟೈಮಲ್ಲಿ ಕೈಯಲ್ಲೊಂದು ಬಿಯರೋ ಅಥವಾ ಆ ಡ್ರಿಂಕ್ಸ್ ಇದ್ದಿದ್ದಿದೆ, ಇದ್ರ ಮಜನೇ ಬೇರೆ.